ಇದು ಪದೇ ಪದೇ ಬರುವಂಥ ಪ್ರಶ್ನೆ, ಮಹಾಭಾರತ ಓದಲು ಒಳ್ಳೆಯ ಕನ್ನಡ ಪುಸ್ತಕ ಯಾವುದು? ವಿಸ್ತಾರವಾಗಿ ಓದೋದಕ್ಕೆ ಅಂದರೆ ಭಾರತ ದರ್ಶನ ಪ್ರಕಾಶನದವರು ಪ್ರಕಟಿಸಿದ 32 ಪುಸ್ತಕಗಳು ಈಗಿರೋದರಲ್ಲಿ ಚೆನ್ನಾಗೇ ಇರೋದು. ಈಗಿರೋದರಲ್ಲಿ ಅಂದರೆ ಏನೋ ಪುಸ್ತಕ ಚೆನ್ನಾಗೇ ಮಾಡಿದ್ದಾರೆ ಕನ್ನಡದಕ್ಕೆ, ಓದ್ಬೋದು ಅಂತ ಅನಿಸುತ್ತೆ. ನಮ್ಮ ಮಹಾಭಾರತದ ಪ್ರೇಕ್ಷಕರುಗಳೇನಿದ್ದಾರೆ ಇನ್ನೂ ವಿಸ್ತಾರ ಸಿಗುತ್ತೆ, ನಿಮಗಲ್ಲಿ ಓದ್ಬೋದು. ಆದರೆ ಅವರು ಈಗ ಕ್ರಿಟಿಕಲ್ ಎಡಿಷನ್ ಅಂತ ನಾನೇನು ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವ್ರದ್ದನ್ನು ಇಟ್ಕೊಂಡು ಮಾಡ್ತಾ ಇದ್ದೀನಿ. ಅವರು ಅದನ್ನು ಇಟ್ಕೊಂಡು ಮಾಡಿಲ್ಲ, ಇದನ್ನು ಇಟ್ಕೊಂಡು ಮಾಡಿಲ್ಲ. ಆದರೆ ಅವರು ಪ್ರತಿಯೊಂದು ಕಡೆಗೂ ಈ ಕ್ರಿಟಿಕಲ್ ಎಡಿಷನ್ನವರು ಇದರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಈ ಭಾಗದ ಬಗ್ಗೆ ಅವರ ಅಭಿಪ್ರಾಯ ಏನು, ಈ ಅಧ್ಯಾಯನೇ ಕೆಲವು ಸಲ ಅಧ್ಯಾಯಗಳನ್ನೇ ಇವರು ಒಪ್ಪಿಲ್ಲ, ಈ ಅಧ್ಯಾಯವನ್ನು ಅವರು ಒಪ್ಪಿಲ್ಲ, ಈ ಥರದ್ದನ್ನು ಹೇಳ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿರುವ ಪುಸ್ತಕ ಅದು. ಅಂದರೆ ಅಲ್ಲಿ ಟಿಪ್ಪಣಿಗಳು ಸಿಗುತ್ತೆ, ಅಲ್ಲಲ್ಲಿ ಬರುವ ಸಂಶಯಗಳನ್ನು ಎತ್ತಿ ಅದಕ್ಕೆ ಅವರು ಮಾಹಿತಿ ಒದಗಿಸಿ ಈ ಥರದ್ದೆಲ್ಲ ಕೆಲಸ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಮಾಡಿರೋ ಕೆಲಸ, 50-60ರ ದಶಕದಲ್ಲಿ ಮಾಡಿರುವ ಕೆಲಸ, ಅತ್ಯುತ್ತಮವಾದ ಒಂದು ಕೆಲಸ ಅದು. ಪ್ರಾಯಶಃ ಕನ್ನಡದಲ್ಲಿ ಬಂದ ಅದರಷ್ಟು ಚೆನ್ನಾಗಿರುವ ಒಂದು ಮಹಾಭಾರತದ ಅನುವಾದ ಭಾರತೀಯವಾದ ಯಾವ ಭಾಷೆಗಳಲ್ಲೂ ಬಂದಿಲ್ಲ ಅಂತ ಅನಿಸುತ್ತೆ. ಯಾವ ಭಾಷೆಗಳಲ್ಲೂ ಬಂದಿರೋ ಸಾಧ್ಯತೆ ಇಲ್ಲ, ಅಷ್ಟು ಚೆನ್ನಾಗಿರುವ ಕೆಲಸವನ್ನು ಮಾಡಿದ್ದಾರೆ. ಅರ್ಥ ಆಗೋ ಥರ ಇದೆ. ಒಂದು ಸ್ವಲ್ಪ ಕಠಿಣ ಅಂತ ಅನ್ನಿಸ್ಬೋದು ಇವತ್ತಿನ ಹೊಸ ಓದುಗರಿಗೆ, ಓದ್ತಾ ಹೋದರೆ ಅರ್ಥ ಆಗುತ್ತೆ. ಇದು ಭಾರತ ದರ್ಶನ ಭಾರತ ದರ್ಶನ ಅಂತ ಪ್ರಕಾಶನದ ಹೆಸರು ತ್ಯಾಗರಾಜ ನಗರದಲ್ಲಿದೆ, ಅದು ಬೆಂಗಳೂರಲ್ಲಿ ಅವರು ಮಾಡಿರೋದು. ಈಗ ಅವರ 2ನೇ ತಲೆಮಾರಿದೆ. ಅಂದರೆ ಹಿಂದೆ ಕೌಶಿಕರು ಅಂತ ಇದ್ದರು ಅದನ್ನು ನಡೆಸೋರು, ಅವರು ಅದನ್ನು ಮಾಡಿದ್ದು ಬೇರೆ ಬೇರೆ ವಿದ್ವಾಂಸರ ನೇತೃತ್ವದಲ್ಲಿ. ರಂಗಪ್ರಿಯ ದೇಶಿಕೇಂದ್ರ ಮಹಾಸ್ವಾಮಿಗಳು ಅಂತ ಇದ್ದರು, ಅವರು ಮುಖ್ಯಸ್ಥರಾಗಿದ್ದರು ಅದರಲ್ಲಿ. ಅವರ ಜೊತೆಗೆ ಒಂದು ವಿದ್ವಾಂಸರ ತಂಡ ಕುಳಿತು ಆ ಕೆಲಸ ಮಾಡಿತ್ತದು. ಅದರ ಮರುಮುದ್ರಣ ಮಾಡ್ಕೊಂಡು ಕೊಡ್ತಾಯಿದ್ದೇವೆ. ತುಂಬ ಕಡಿಮೆ ರೇಟಿಗೆ ಕೊಡ್ತಾಯಿದ್ರು, ಈಗಲೂ ತುಂಬ ಕಡಿಮೆ ರೇಟಿಗಿದೆ ಅದು. 32 ಸಂಪುಟ ಆದ್ರೂ ತುಂಬ ಚೆನ್ನಾಗಿದೆ. ಅದನ್ನು ಮನೇಲಿ ಸಂಗ್ರಹ ಮಾಡಿಟ್ಕೊಳ್ಬೇಕಾದದ್ದು ಹೌದು, ಓದಬೇಕಾದದ್ದು. ಒಂದು ಸಂಪುಟ ಎಷ್ಟು ಪುಟಗಳದ್ದಿದೆ ಸರ್ ಅದು? ಅಪ್ರಾಕ್ಸಿಮೇಟ್ಲಿ 300, 400, 500 ಎಲ್ಲ ಇರ್ಬೋದು. ಓಕೆ. ಅಂದರೆ ಯಾವ ಆಧಾರ, ಅಂದರೆ ಈಗ ಮೂಲ ಮಹಾಭಾರತ ಅಂದರೆ ಅವ್ರಿಗೊಂದು ನಿರ್ದಿಷ್ಟ ಈಗ ಬೇರೆ ಬೇರೆ ಮೂಲ ಗ್ರಂಥಗಳು ಅಂತ ಇದ್ವಲ್ಲ, ಅದು ಬಂದಿದ್ದು ಯಾವಾಗ ಅಂದರೆ ಕ್ರಿಟಿಕಲ್ ಎಡಿಷನ್ ಬರ್ತಾ ಇದ್ದು ಹೊತ್ತಲ್ಲೇ ಅದು ಬಂದಿದ್ದು. ಆಗ ದಾಕ್ಷಿಣಾತ್ಯ ಪಾಠ ಇತ್ತು, ಕಾಶ್ಮೀರಿ ಪಾಠ ಇತ್ತು, ನೇಪಾಳಿ ಪಾಠ ಇತ್ತು, ಬೇರೆ ಬೇರೆ ಪಾಠಗಳಿದ್ವು. ಮೂಲ ಗ್ರಂಥಗಳು ಅಂತ ಬಂದಿತ್ತು. ಈಗ ಕುಂಭಕೋಣಂನಲ್ಲಿ ಪ್ರಕಟ ಆದ ಮಹಾಭಾರತ ಇತ್ತು ದಕ್ಷಿಣದಲ್ಲಿ. ಆ ಮೂಲ ಅಂದರೆ ಸಂಸ್ಕೃತ ಮೂಲದನ್ನು ಇಟ್ಕೊಂಡೇ ಮಾಡಿದ್ದಾರೆ ಅವರು, ಕಲ್ಪಿತ ಕಥೆಗಳನ್ನು ಇಟ್ಕೊಂಡು ಮಾಡಿಲ್ಲ. ಅದರ ಮೇಲೆ ಕೆಲಸನೂ ಮಾಡಿದ್ದಾರೆ. ಆದರೆ ಅದರ ಮೇಲೂ ಇವ್ರ ಕರೆಕ್ಷನ್ ಏನಿದೆ ಅನ್ನೋದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಭಾರತ ದರ್ಶನದ ಅಲ್ಲ, ಕ್ರಿಟಿಕಲ್ ಎಡಿಷನ್ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಯಾಕೆಂದರೆ ಅದು ಬಂದಿದ್ದು 60ರ ದಶಕದಲ್ಲಿ, ಈ ಭಾರತ ದರ್ಶನದು ಪ್ರಕಟಿಸಿದ್ದು. ಕ್ರಿಟಿಕಲ್ ಎಡಿಷನ್ ಮುಗಿದಿದ್ದು ಕೂಡ ಅದೇ ಹೊತ್ತಲ್ಲಿ. ಒಂದು ಸಮಗ್ರ ನೋಟ ಇಲ್ಲಿ ಸಿಗುತ್ತೆ ನಮಗೆ, ಸಂಪೂರ್ಣ ಮಹಾಭಾರತ ಸಿಗುತ್ತೆ. ಅಂದರೆ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಏನೂ ಬಿಟ್ಟಿಲ್ಲ, ಅವರು ಒಂದು ಅಕ್ಷರನೂ ಹೇಳದೆ ಬಿಟ್ಟಿಲ್ಲ, ಸಂಕ್ಷೇಪ ಅಲ್ಲ ಮಾಡಿಲ್ಲ. ಮತ್ತು ಎಷ್ಟೋ ಕಡೆಗೆ ಶ್ಲೋಕಗಳನ್ನು ಹಾಕ್ಕೊಂಡಿದ್ದಾರೆ. ಪ್ರಾಯಶಃ ಒಂದು 8-10 ಸಾವಿರ ಶ್ಲೋಕಗಳನ್ನು ಹಾಕಿರ್ಬೋದು ಅವರು. 1 ಲಕ್ಷ ಶ್ಲೋಕದ ಮಹಾಭಾರತದಲ್ಲಿ ಶ್ಲೋಕವೇ ನೋಡಬೇಕಿದೆ ಅನ್ನೋ ಥರದ್ದಿದ್ರೆ ಆ ಶ್ಲೋಕ ಕೊಟ್ಟು ಅನುವಾದ ಮಾಡಿದ್ದಾರೆ. ಬೇರೆ ಕಡೆಯಲ್ಲಿ ಕಥೆಯನ್ನೇ ಹೇಳ್ಕೊಂಬಂದಿದ್ದಾರೆ, ಆ ಥರ ಮಾಡಿದ್ದಾರೆ. ನಾನು ಮೊದಲು ಓದಿದ ಮಹಾಭಾರತ ಕೂಡ ಅದೇನೆ. ನಾನು ಆಮೇಲೆ ಕ್ರಿಟಿಕಲ್ ಎಡಿಷನ್ ಓದಿ ಇದು ಮಾಡ್ಕೊಂಡಿರೋದು. ಮತ್ತು ಈಗ ಕೂಡ ಎಷ್ಟೋ ವಿಷಯಗಳಲ್ಲಿ ನಾನು ಭಾರತ ದರ್ಶನ ಪ್ರಕಾಶನದವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ತೀನಿ. ಯಾಕೆಂದರೆ ಅವ್ರದ್ದೊಂದು ವಿಮರ್ಶೆ ಇರುತ್ತೆ, ಅದರ ಮೇಲೆ ಅವರು ತುಂಬ ವರ್ಕ್ ಮಾಡಿದ್ದಾರೆ. ಅದರಲ್ಲಿ ಬರೋ ಸಂಶಯಗಳಿಗೆ ಎಷ್ಟಕ್ಕೂ ಪರಿಹಾರ ಕೊಡ್ತಾರೆ ಅವರು. ಹಾಗಾಗಿ ಅದು ವಿದ್ವಾಂಸರಿಂದ ಹಿಡಿದು ಪಾಮರರವರೆಗೂ ಓದಬಹುದಾದ ಪುಸ್ತಕವಾಗಿದೆ ಅದು. ಸೊ ನಾನು ಭಾರತ ದರ್ಶನ ಮಹಾಭಾರತನ ಖರೀದಿ ಮಾಡಲು ಇಚ್ಛಿಸುವಂಥವ್ರಿಗೆ ಸಂಬಂಧಪಟ್ಟಂಥವರ ಫೋನ್ ನಂಬರ್ಗಳನ್ನ ಹಾಕಿರ್ತೀನಿ, ಅಥವಾ ಲಿಂಕ್ ಏನಾದರೂ ಇದ್ದರೆ ಅದನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆಸಕ್ತರು ನೀವು ಕೊಂಡು ಓದ್ಬೋದು.